ಎಲ್ಲಾ ಫೆಸಿಲಿಟಿ ಇರುವಂತ ಹಾಸ್ಪಿಟಲ್ ಸಮೇತ ಕೇಳಾಕತ್ತಿದ್ರು. ಆದ್ರೆ ಈ ಕೇಳುವುದನ್ನೇ ತಪ್ಪು ಅನ್ನುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಕತ್ತದ? ರಾತ್ರಿ ಟೆಂಟ್ ಏನು ಕಿತ್ತಿದಾರ ಪೊಲೀಸರು, ಇದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಒಂದು ಜನರ ಹೋರಾಟ ದೃಷ್ಟಿಯಲ್ಲಿ ನೋಡಬೇಕು ಹೊರತು ಅದರಲ್ಲಿ ರಾಜಕೀಯ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈ ಹೋರಾಟ ಮೊಟಕುಗೊಳಿಸಿರ್ತಕ್ಕಂಥದ್ದು ಈ ಒಂದು ದೇಶದ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಒಂದು ವಿಚಾರ. ಕಲ್ಯಾಣ ರಾಜ್ಯ ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು. ಸಮಾನ ಅವಕಾಶ ಕೊಡಲಾರ್ದೆ ಯಾರು ಸಮಾನತೆ ಹಾದಿಯೊಳಗೆ ಬರಂಗಿಲ್ಲ. ಒಂದು ಸಮಾನತೆ ಹಾದಿಯೊಳಗೆ ಬರ್ಲಾರ್ದೆ ಮುಂದೆ ಅವರ ಭವಿಷ್ಯನೂ ಸಮಾನ ಆಗಂಗಿಲ್ಲ. ಬಿಜಾಪುರದೊಳಗೆ 107 ದಿವಸದಿಂದ ನಡೆದಂಥ ಈ ಒಂದು ಹೋರಾಟ ಏನಿತ್ತು ಸಾರ್ವಜನಿಕರದು, ಅದನ್ನ ನಿನ್ನೆ ದಿವಸ ರಾತ್ರಿ ಬಂದು ಟೆಂಟ್ ಕಿತ್ತಿ ಜನರನ್ನ ಅವ್ರ ಮೇಲೆ ಯಾರ್ಯಾರು ಹೋರಾಟಗಾರರಿದ್ರು ಅವ್ರ ಮೇಲೆ ಕಂಪ್ಲೇಂಟ್ಗಳನ್ನೆಲ್ಲ ಫೈಲ್ ಮಾಡ್ಯಾರ. ಈ ಹೋರಾಟ ಏನು ಯಾರು ತಮ್ಮ ಪರ್ಸನಲ್ ಗೇನ್ ಸಲುವಾಗಿ ಮಾಡಾಕತ್ತಿದ್ದಿಲ್ಲ. ಇಲ್ಲಿ ಕುಂತವ್ರು ಯಾರಿಗೂ ಅದರಿಂದ ಪರ್ಸನಲಿ ತನ್ನ ಮನೆಗೆ ಬೆನಿಫಿಟ್ ಆಗ್ತದಂತ ಯಾರೂ ಕುಂತಿರ್ಲಿಲ್ಲ. ಇಲ್ಲಿ ಎಲ್ಲರೂ ಕೇಳಾಕತ್ತದ್ದು ಸಾರ್ವಜನಿಕರಿಗೆ, ಒಂದು ಜಿಲ್ಲೆಯ ಜನರಿಗೆ ಅನುಕೂಲ ಆಗುವಂತ ಒಂದು ವೈದ್ಯಕೀಯ ಫೆಸಿಲಿಟಿ, ಒಂದು ವೈದ್ಯಕೀಯ ಕಾಲೇಜು, ಒಂದು ವೈದ್ಯಕೀಯ ಎಲ್ಲಾ ಫೆಸಿಲಿಟಿ ಇರುವಂತ ಹಾಸ್ಪಿಟಲ್ ಸಮೇತ ಕೇಳಾಕತ್ತಿದ್ರು. ಆದ್ರೆ ಈ ಕೇಳುವುದನ್ನೇ ತಪ್ಪು ಅನ್ನುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಕತ್ತದ? ಈಗ ನಾವೆಲ್ಲ ಕ್ಲಿಯರ್ ಆಗಿ ಹೇಳ್ತೀವಿ, ಸಂವಿಧಾನ ನಮಗೊಂದು ಹಕ್ಕು ಕೊಟ್ಟದ. ಆರ್ಟಿಕಲ್ 21 ಹೇಳ್ತದ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಜೀವದ ಹಕ್ಕು ಅಂತ ಹೇಳ್ತದ. ಅದು ಬರೇ ಜೀವಂತ ಇರುವ ಹಕ್ಕಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಬೇಕಾದಷ್ಟು ಸಲ ಡಿಫೈನ್ ಮಾಡಿ ಆರ್ಟಿಕಲ್ 21 ಅಂದ್ರೆ ಅದು ಎಷ್ಟು ವಿಶಾಲ ಅದ ಅನ್ನೋದನ್ನ ತೋರಿಸ್ಕೊಟ್ಟದ. ಅದನ್ನ ನಾವು ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ. ಘನತೆಯಿಂದ ಬದುಕುವ ಹಕ್ಕು. ಈ ಘನತೆಯಿಂದ ಮನುಷ್ಯ ಯಾವಾಗ ಬದುಕಕ್ಕೆ ಸಾಧ್ಯ ಅಂದ್ರೆ ಕೆಲವೊಂದು ಬೇಸಿಕ್ ಫೆಸಿಲಿಟಿಗಳು ಎಲ್ಲರಿಗೂ ಈಕ್ವಲ್ ಆಗಿ ಸಿಕ್ಕಾಗ. ನಾವು ಬರೇ ಮೀಸಲಾತಿ ಅಗೇನ್ಸ್ಟ್ ಮಾಡುವಂತ ಜನರನ್ನ ನೋಡಾಕತ್ತೀವಿ, ಬರೇ ಕೆಲವೊಂದು ಫೆಸಿಲಿಟಿಯನ್ನ ತಗೊಂಡು ಕೆಲವೊಂದು ಸಮುದಾಯಗಳು ಮೇಲೆ ಬಂದು ಅಂತ ಹೇಳಿ ಅವ್ರ ಮೇಲೆ ಅಲಿಗೇಷನ್ ಮಾಡೋದು ನೋಡಾಕತ್ತೀವಿ. ಆದ್ರೆ ಯಾರು ಆ ಒಂದು ಪ್ಲಾಟ್ಫಾರ್ಮ್, ಒಂದು ನೆಲ, ಅದರೊಳಗಿರುವ ಡೊಂಕನ್ನ ಸರಿ ಮಾಡುವ ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ಕಲ್ಯಾಣ ರಾಜ್ಯದ ಕಲ್ಪನೆ ಇಟ್ಕೊಂಡು ಬಂತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಮೇಲೆ. ಕಲ್ಯಾಣ ರಾಜ್ಯ ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು. ಸಮಾನ ಅವಕಾಶ ಕೊಡಲಾರ್ದೆ ಯಾರು ಸಮಾನತೆ ಹಾದಿಯೊಳಗೆ ಬರಂಗಿಲ್ಲ. ಒಂದು ಸಮಾನತೆ ಹಾದಿಯೊಳಗೆ ಬರ್ಲಾರ್ದೆ ಮುಂದೆ ಅವರ ಭವಿಷ್ಯನೂ ಸಮಾನ ಆಗಂಗಿಲ್ಲ. ಈ ಸಮಾನತೆ ಹಾದಿಯೊಳಗೆ ಬಂದು ಎಲ್ಲರೂ ಒಂದೇ ದಾರಿಯೊಳಗೆ ನಿಲ್ಲಬೇಕು ಅಂದರೆ ಸಮಾನ ಶಿಕ್ಷಣ, ಅದು ಬೇಸಿಕ್ ಶಿಕ್ಷಣ, ಮತ್ತು ಸಮಾನ ವೈದ್ಯಕೀಯ ಸೌಲಭ್ಯ, ಇವು ಎರಡು ಮಾತ್ರ ಸಿಗಲೇಬೇಕು. ಇಲ್ಲಿ ಇದೊಂದು ಮಾದರಿಯ ಹೋರಾಟ ಅಂತ ಹೇಳಬೇಕು. ಯಾಕಂದರೆ ಕಳೆದ 50 ವರ್ಷದಿಂದ ನಾನು ನೋಡ್ಕೊತಾ ಬಂದಿದ್ದೀನಿ. ಸುಮಾರು 106 ದಿನಗಳವರೆಗೆ ಶಾಂತಿ ಮಾರ್ಗದಲ್ಲಿ ಮಹಾತ್ಮ ಗಾಂಧಿಯವರ ಹಯಾಕೆ ಕೊಟ್ಟಂಥ ಮಾರ್ಗದಲ್ಲಿ ಸತ್ಯಾಗ್ರಹ ಮುಂದುವರೆದಿತ್ತು. ಮತ್ತು ಈ ಸತ್ಯಾಗ್ರಹಕ್ಕೆ ಒಂದು ತಾತ್ವಿಕವಾದಂಥ ಕೊನೆ ಬಂದಿತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲರು PPP ಮಾದರಿಯನ್ನು ಕೈ ಬಿಡಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದರು. ಇನ್ನು ಮುಂದೆ ಉಳಿದಿದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನುವಂಥ ಘೋಷಣೆ ಮಾತ್ರ. ಈ ಘೋಷಣೆ ಆದಾಗ ಸರ್ಕಾರಕ್ಕೆ ಕ್ರೆಡಿಟ್ ಬರ್ತದೆ ಅನ್ನುವಂಥ ಉದ್ದೇಶದಿಂದ ಕೆಲವು ಶಕ್ತಿಗಳು ಒಳಗೆ ಸೇರಿ ಸತ್ಯಾಗ್ರಹದ ದಿಕ್ಕು ತಪ್ಪಿಸಿರಬಹುದು ಅಂತನ್ನುವಂಥ ಸಂಶಯನೂ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಆದರೆ ರಾತ್ರಿ ಟೆಂಟ್ ಏನು ಕಿತ್ತಿದಾರ ಪೊಲೀಸರು, ಇದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಇದರ ಹಿಂದೆ ಸರ್ಕಾರ ಇರಲಿಕ್ಕಿಲ್ಲ, ಪೊಲೀಸರ ಮಹತ್ವಾಕಾಂಕ್ಷೆ ಅಥವಾ ಅವಸರದ ನಿರ್ಣಯ ಇರಬಹುದು. 106 ದಿವಸದ ಇತಿಹಾಸವನ್ನು ಪರಿಗಣಿಸಿ ಈ ಟೆಂಟ್ ಏನು ಕಿತ್ತಿದಾರ ಪೊಲೀಸರು, ಇದು ಸ್ಥಳೀಯ ಪೊಲೀಸರ ಅತಿಶಯ ಕಾರ್ಯ ಅಂತ ಅನ್ನಿಸ್ತದೆ. ಇದಕ್ಕೆ ಸರ್ಕಾರದ ಸಮ್ಮತಿ ಇರಲಿಕ್ಕಿಲ್ಲ, ಉಸ್ತುವಾರಿ ಸಚಿವರ ಸಮ್ಮತಿನೂ ಇರಲಿಕ್ಕಿಲ್ಲ. ಆ ಕಾರಣದಿಂದ ಈ ಟೆಂಟನ್ನು ಇಲ್ಲಿ ಪುನಃ ಸ್ಥಾಪಿಸಬೇಕು. ಸ್ವಲ್ಪ ದಿನಗಳಲ್ಲಿ ನನಗೆ ಭರವಸೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ PPP ಮಾದರಿನ ಕೈ ಬಿಟ್ಟಿವಿ ಅಂತ ಈಗಾಗಲೇ ಹೇಳಿದ್ದಾರೆ, ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಸ್ಥಳೀಯ ಪೊಲೀಸರು ತಾವೇನು ಅವಸರದಲ್ಲಿ ಒಂದು ನಿರ್ಣಯ ಮಾಡಿದ ಕ್ರಮ ಕೈಗೊಂಡಿದ್ದೀರಿ, ಅದನ್ನು ಸುಧಾರಿಸಿಕೊಳ್ಳಲಿಕ್ಕೆ ಆ ಟೆಂಟನ್ನು ಪುನಃ ಸ್ಥಾಪನೆ ಮಾಡಿ ಈ ಸತ್ಯಾಗ್ರಹ ಮುಂದುವರಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು. ವಿಜಯಪುರ ನಗರದಲ್ಲಿ 106 ದಿನಗಳಿಂದ ನಡೆದಿರ್ತಕ್ಕಂಥ ವೈದ್ಯಕೀಯ ಕಾಲೇಜು ಹೋರಾಟವನ್ನ ರಾತ್ರೋರಾತ್ರಿ ಬಂದು ಟೆಂಟ್ ಕಿತ್ತೊಗೆದ್ರ ಮುಖಾಂತರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿರ್ತಕ್ಕಂಥ ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು. ವಿಜಯಪುರ ಜಿಲ್ಲೆಯ ಒಂದು ಜನರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಅತ್ಯಂತ ಹೇಯ. ಇದನ್ನು ಯಾರೇ ಮಾಡಿದರೂ ಕೂಡ ಅದು ಅತ್ಯಂತ ಖಂಡನೀಯ.
ಒಂದು ಜನರ ಹೋರಾಟ ದೃಷ್ಟಿಯಲ್ಲಿ ನೋಡಬೇಕೆ ಹೊರತು ಅದರಲ್ಲಿ ರಾಜಕೀಯ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆದರೂ ಕೂಡ ಇದರಲ್ಲಿಯೂ ಕೂಡ ರಾಜಕೀಯ ಮಾಡ್ತಾ ರಾಜಕಾರಣಿಗಳು ಇದರಲ್ಲಿ ನುಸುಳುಕೊಂಡು ಇಡೀ ಜನರ ಹೋರಾಟವನ್ನೇ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಕೂಡಲೇ ಏನಪ್ಪಾ ಅಂತಂದರೆ ನಮ್ಮ ಹಿರಿಯ ಹೋರಾಟಗಾರರನ್ನ ಬಂಧಿಸಿದ್ದೀರಿ, ಇನ್ನೂ ಬಂಧಿಸುವಂಥ ಸಿದ್ಧತೆಯಲ್ಲಿದ್ದೀರಿ. ಅವು ಕೂಡ ಪ್ರಕ್ರಿಯೆಗಳನ್ನು ನಿಲ್ಲಿಸಬೇಕು. ಕೂಡಲೇ ಏನಪ್ಪಾ ಅಂತಂದರೆ ಬಂಧಿಸಿರ್ತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರು ಕೂಡಲೇ ಬೇಷರತ್ತಾಗಿ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸುಮಾರು ವಿಜಯಪುರ ಜಿಲ್ಲೆ 200 ಸಂಘಟನೆಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟವನ್ನು ಇವತ್ತು ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಹತ್ತಿಕ್ಕುವಂಥ ಒಂದು ಪ್ರಯತ್ನದೊಂದಿಗೆ ಒಂದು ಹೋರಾಟವನ್ನು ಮೊಟಕುಗೊಳಿಸಿದ್ದಾರೆ. ಈ ಹೋರಾಟ ಮೊಟಕುಗೊಳಿಸಿರ್ತಕ್ಕಂಥದ್ದು ಈ ಒಂದು ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಒಂದು ವಿಚಾರ, ಈ ದೇಶದ ಒಂದು ವ್ಯವಸ್ಥೆಯನ್ನು ಇವತ್ತು ಹಾಳು ಮಾಡ್ತಕ್ಕಂಥ ವಿಚಾರ. ಮತ್ತು ಇವರು ಸರ್ವಾಧಿಕಾರದ ಧೋರಣೆಯನ್ನು ಇಟ್ಟುಕೊಂಡು ಇವತ್ತು ನಾವು ಬೇಡ್ತಿರ್ತಕ್ಕಂಥದ್ದು ಏನು, ಸಾಮಾನ್ಯವಾಗಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ನಮ್ಮ ಒಂದು ಬಡತನದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ, ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ವೈದ್ಯಕೀಯ ಎಲ್ಲ ವ್ಯವಸ್ಥೆಗಳು ಕೂಡ ಜನಸಾಮಾನ್ಯರಿಗೆ ಸಿಗ್ತದೆ ಅಂತಕ್ಕಂಥ ಉದ್ದೇಶದೊಂದಿಗೆ ಹೋರಾಟ ಮಾಡ್ತಿರ್ತಕ್ಕಂಥದ್ದೇ ತಪ್ಪ ಅಂತೇಳಿ ನಾವು ಇವತ್ತು ಭಾವಿಸ್ಕೋಬೇಕಾಗಿದೆ. ಸರ್ಕಾರ ಎಷ್ಟೇ ತನ್ನ ಕೆಲಸದೊಳಗೆ ಬ್ಯುಸಿ ಇದ್ರೂ ಕೆಲವೊಂದು ಕಾರ್ಯನ, ಜನಹಿತ ಕಾರ್ಯನ, ಕಲ್ಯಾಣ ರಾಜ್ಯ ಅಂತಂದ್ರೆ ಮಾಡಲೇಬೇಕು. ಅದು ಮಾಡಲಿಲ್ಲ ಅಂತಂದ್ರೆ ಸರ್ಕಾರನ ಜನ ಆರಿಸಿ ಪ್ರೈವೇಟ್ನವ್ರ ಕೈಯೊಳಗೆ ಜವಾಬ್ದಾರಿ ಕೊಟ್ಟು ನಿಮಗೆ ಮಾನಿಟರ್ ಮಾಡಕ್ಕೆ ಕಳಿಸಿಲ್ಲ. ನೀವು ಇಲ್ಲಿ ಒಂದು ಕೆಲಸ ಮಾಡಲೇಬೇಕು, ಬಡ ಜನರಿಗೆ ಬೇಕಾದಂಥ ಫೆಸಿಲಿಟಿ ಕೊಡಲೇಬೇಕು. ಈ ಕೇಸ್ ಹಾಕೋದು ಅದು ಏನದಲ್ಲ, ಇದು ಸರ್ಕಾರಿ ಅಧಿಕಾರಿಗಳಾಗಿ ಮಾಡಿದ್ದು, ಅವರು ಇಂಡಿಪೆಂಡೆಂಟ್ ಆಗಿ ಮಾಡಿರೋದಿಲ್ಲ. ಡೆಫಿನೆಟ್ ಆಗಿ ಇದ್ರ ಹಿಂದೆ ಯಾವುದೋ ಒಂದಿಷ್ಟು ಕಾರ್ಪೊರೇಟ್ ಶಕ್ತಿಗಳು ಇರ್ತಾವೆ, ಇದರಿಂದ ಪಟ್ಟಬದ್ಧ ಹಿತಾಸಕ್ತಿಗಳು ಇರ್ತಾವೆ. ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಅದನ್ನ ನಮ್ಮ ರೋಲ್ ಇಲ್ಲ ಅಂತ ನಮ್ಮ MLA MP ಗಳು ಅದನ್ನು ತೋರಿಸ್ಬೇಕಾಗಿತ್ತು. ಅಂದರೆ ಈ FIR ಆಗಿದ್ದನ್ನು ಮೊದಲು ಅವರು ಇದನ್ನು ತಗೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅವರೇ ಮುಂದೆ ನಿಂತು ಹೋರಾಟಗಾರರಿಗೆ ಬೆಂಬಲ ಸೂಚಿಸಿ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಅದ ಅಂತ ಅವ್ರು ಹೇಳಬೇಕು. ಆವಾಗ ಜನರಿಗೆ ಅವ್ರ ಮೇಲೆ ನಂಬಿಕೆ ಬರ್ತಾರೆ. 27 ಮಂದಿ ಮೇಲೆ FIR ಮಾಡಿದ್ದಾರೆ. FIR ಮಾಡಿದ್ದು ಅದು ಸರಿಯಲ್ಲ. ಏನೋ ಒಂದು ಅಘಟಿತ ಘಟನೆ ಆಗಿದೆ. ಆ ಸ್ವಾಮಿಗಳ ಪ್ರಕಾರ ಅವರ ಮೊಬೈಲ್ ಕಸ್ಕೊಂಡ್ರು, ಅವರು ಪೊಲೀಸರಂತ ಗೊತ್ತಿಲ್ಲ, ಅದಕ್ಕಾಗಿ ನಾ ಕೈ ಮಾಡೀನಿ ಅಂತ ಅವ್ರು ಹೇಳ್ತಾರೆ. ಪೊಲೀಸರು ಹೇಳ್ತಾರೆ, ಕಾರ್ಯನಿರತ ಪೊಲೀಸರ ಮೇಲೆ ಸ್ವಾಮಿ ಕೈ ಮಾಡಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಅದರ ಬಗ್ಗೆ ಸ್ಪಷ್ಟನೆ ಇಲ್ಲ. ಒಂದು ವೇಳೆ ಇವರು ಅವರು ಪೊಲೀಸರಂತ ಗೊತ್ತಿದ್ದು ಕೈ ಮಾಡಿದರೆ ಅದು ತಪ್ಪು. ಮತ್ತು ಸರ್ಕಾರವೇ ನೀವು ಏನು ಮಾಡ್ತಾ ಇದ್ದೀರಿ, ಜಿಲ್ಲೆಯ ಜನರು ಕೇಳ್ತಾ ಇರೋದು ಅವರು ಏನು, ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಒಂದು ಮೆಡಿಕಲ್ ಕಾಲೇಜು ಮತ್ತು ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ. ಖಂಡಿತವಾಗ್ಲೂ ಇಂದು ನೀವೇನಾದರೂ ಸಣ್ಣ ಹೋರಾಟ ಅಂತ ತಿಳ್ಕೊಂಡಿರ್ಬೋದು. ಇದು ಜನರ ಹೋರಾಟ, ಜನರ ಮನಸ್ಸಿನ ಹೋರಾಟವನ್ನು ನೀವು ಕೆಣಕಿದ್ದೀರಿ. ನೀವು ಇದನ್ನ ತಕ್ಕ ಶಾಸ್ತಿಗೆ ಗುರಿ ಆಗ್ತೀರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ನಾನು ಬಯಸ್ತೇನೆ. ವಿದ್ಯಾರ್ಥಿಗಳ ಹೋರಾಟ, ಶೋಷಿತ ಸಮುದಾಯದ ಹೋರಾಟ, ನಾವೆಲ್ಲರೂ ಕೂಡ ಕ್ರಾಂತಿ ಕಿಡಿಯಾಗಿ ಹೋರಾಟಕ್ಕೆ ಇವತ್ತು ಧ್ವನಿಗೂಡಿಸೋಣ. ಈ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ನಾಡಿನಾದ್ಯಂತ ಪ್ರಸರಿಸೋಣ ಅಂತೇಳಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಕೂಡ ಈ ಹೋರಾಟಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.